ಇವತ್ತು ನಾನು ನಮ್ಮ ಮಾವನ ಮನೆಯಲ್ಲಿದ್ದೀನಿ. ಅವರು ಹೊಸ ಮನೆ ಕಟ್ಸ್ತಿದ್ದಾರೆ. ಸೊ ಅದ್ರದ್ದು ಸ್ಲ್ಯಾಬ್ ಪೂಜೆ ಇತ್ತು, ಅದಕ್ಕೆ ನಾನು ಹೋಗಿದ್ದೆ. ಅದ್ವಿಕಾ ಹಾಯ್ ಮಾಡಿ, ಹಾಯ್ ಮಾಡಿರಿ ಅತ್ತೆ, ಹಾಯ್ ಮಾಡಿರಿ. ಆ್ಯಕ್ಚುಲಿ ನಾನು ನಮ್ಮ ದೊಡ್ಡಮ್ಮನ ಮನೆಯಿಂದ ಹೋಗಿದ್ದೆ. ಸೊ ನನ್ನ ದೊಡ್ಡಮ್ಮನ ಮನೆಯಲ್ಲಿ ಸ್ಟೇ ಆಗಿದೆ 2 days. ಹಾಗೆ ಅವ್ರ ಮನೆಯಿಂದ ನಾನು, ಅಣ್ಣ, ದೊಡ್ಡಮ್ಮ ಬಂದಿದ್ವಿ. ನಮ್ಮಪ್ಪ ಅಮ್ಮ ಮತ್ತು ನನ್ನ ತಮ್ಮ ಸ್ವಲ್ಪ ಲೇಟಾಗಿ ಬಂದರು. ಅವರು ಮನೆಯಿಂದ ಬರಬೇಕಿತ್ತು, ಸೊ ಅದಕ್ಕೆ ಸ್ವಲ್ಪ ಲೇಟಾಗಿ ಬಂದರು. ಇಲ್ಲಿ ಸೆಂಟ್ರಿಂಗ್ ಎಲ್ಲ ಮಾಡಿದ್ದಾರೆ, ಪೋಲ್ಸ್ ಎಲ್ಲ ನಿಲ್ಲಿಸ್ಬಿಟ್ಟು. ಸೊ ಫಸ್ಟ್ ಸ್ಟಾರ್ಟಿಂಗ್ ಮೆಟ್ಲು ಸ್ವಲ್ಪ ಚೆನ್ನಾಗಿ ಹತ್ಕೊಂಡು ಹೋಗ್ಬೋದಿತ್ತು ಆಯಿತಾ. ಬಟ್ ನೆಕ್ಸ್ಟು ಒಂದು ಮೆಟ್ಲು ಬರುತ್ತೆ, ನನಗೆ ಹತ್ತೋಕ್ಕೆ ಆಗ್ತಿಲ್ಲ, ಸ್ವಲ್ಪ ಕಷ್ಟ ಆಯಿತು ಹತ್ತೋಕ್ಕೆ. ಸೊ ಅದ್ರಲ್ಲಿ ಬೇರೆ ನಾನು ಸ್ಲಿಪ್ಪರ್ ಹಾಕ್ಕೊಂಡು ಹೋಗ್ಬಿಟ್ಟಿದ್ದೀನಿ. ನಂಗೆ ಗೊತ್ತೇ ಇಲ್ಲ ಸ್ಲಿಪ್ಪರ್ ಕೆಳಗೆ ಬಿಟ್ಟು ಬರಬೇಕು ಅಂತ. ಎಲ್ಲರೂ ಕೆಳಗೆ ಬಿಟ್ಟು ಬಂದಿದ್ದಾರೆ, ನಾನು ಮಾತ್ರ ಮೇಲೆ ಹಾಕ್ಕೊಂಡು ಬಂದುಬಿಟ್ಟಿದ್ದೀನಿ. ಆಮೇಲೆ ಅಲ್ಲಿದ್ದವ್ರೊಬ್ಬರು ಏನಾಗಲ್ಲ, ಇಲ್ಲ ಸೈಡಿಗೆ ಬಿಡು ಅಂತ ಅಂದರು. ಸ್ಲಿಪ್ಪರ್ ಕೆಳಗೆ ಬಿಡಬೇಕಿತ್ತಾ? ಸ್ಲಿಪ್ಪರ್ ಕೆಳಗೆ ಪೂಜೆ ಮಾಡಿ. ಹಾಂ, ಇಲ್ಲಿ ನಾನು ಕಂಕಣ ಕಟ್ಸ್ಕೊತಿದ್ದೀನಿ. ಆ್ಯಕ್ಚುಲಿ ಅಲ್ಲಿದ್ದವರೆಲ್ಲ ಆಲ್ರೆಡಿ ಕಟ್ಸ್ಕೊಂಡಿದ್ರು. ನಾನು ಮತ್ತು ದೊಡ್ಡಮ್ಮ ಸ್ವಲ್ಪ ಲೇಟಾಗಿ ಬಂದಿದ್ದರಿಂದ ನಮಗೆ ಲಾಸ್ಟಿಗೆ ಕಟ್ತಿದ್ದಾರೆ. ಹಾಗೆ ನನ್ನ ಕಸಿನ್ ಮಾಡಿಕೊಡ್ತಿದ್ದಾನೆ ನನಗೆ ವ್ಲಾಗ್ನ. ಅಲ್ಲಿ ಹತ್ತಕ್ಕೆ ಕಷ್ಟ ಇದ್ದರೂ ಮಕ್ಕಳು ಕೂಡ ಹತ್ಕೊಂಬರ್ತಿದ್ರು. ಹಾಗೆ ಇಲ್ಲೆಲ್ಲ ರಾಡೆಲ್ಲ ಕಟ್ ಮಾಡಿ ಅದೆಲ್ಲ ಸರಿ ಮಾಡಿ ಇಟ್ಟಿದ್ರು. ಸೊ ಇಲ್ಲಿ ನಮ್ಮ ಮಾಮ ಪೂಜೆ ಮಾಡ್ತಿದ್ದಾರೆ. ಪೂಜೆ ಮಾಡಾದ್ಮೇಲೆ ಸ್ಟಾರ್ಟ್ ಮಾಡೋದು ಅಂತ ಪೂಜೆ ಎಲ್ಲ ಮಾಡ್ತಿದ್ದಾರೆ. ಹಾಗೆ ನಾನೊಂದು ಎಡವಟ್ಟು ಕೆಲಸ ಏನು ಮಾಡಿರೋದು ಅಂದರೆ, ಹೋಗ್ಬೇಕಾದ್ರೂ ಮೇಲೆ ಹಾಕೊಂಬಂದು ಹೋಗಿದ್ದೀನಿ ಸ್ಲಿಪ್ಪರ್ಸು. ಬರಬೇಕಾದ್ರೂ ಅಷ್ಟೇ, ನನಗಲ್ಲಿ ಸ್ಲಿಪ್ಪರ್ಸ್ ಬಿಟ್ಟಿದ್ದೀನಿ, ಹಾಕೊಂಬರ್ಬೇಕು ಅಂತಲೇ ನೆನಪಾಗಿಲ್ಲ. ಆಮೇಲೆ ನೆನಪಾಯಿತು ನಾನು ಸ್ಲಿಪ್ಪರ್ಸ್ ಬಿಟ್ಟಿದ್ದೀನಿ ಅಂತ. ಆಮೇಲೆ ಮತ್ತೋಗಿ ಹಾಕೊಂಬಂದಿದ್ದು. ಹಂಗೆ ಕೆಳಗೆ ಇಳ್ಕೊಂಬಂದ್ವಿ. ಕೆಳಗೆ ಇಳ್ಕೊಂಬಂದ್ಮೇಲೆ ಮೆಷಿನ್ಸ್ಗೆಲ್ಲ ಪೂಜೆ ಮಾಡ್ತಿದ್ರು. ಪೂಜೆ ಮಾಡಿದ ತಕ್ಷಣ ಸ್ಲ್ಯಾಬ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗೆ ನಾವು ಸ್ವಲ್ಪ ತಿಂಡಿ ತಿನ್ಕೊಂಬರೋಣ ಅಂತ ಅಲ್ಲೇ ಪಕ್ಕದಲ್ಲೇ ತಿಂಡಿ ಇಟ್ಟಿದ್ರು. ಅಲ್ಲಿ ತಿಂಡಿ ತಿನ್ನಕ್ಕಂತ ಹೋದ್ವಿ. ನನಗೆ ಪ್ಲೇಟ್ ಕೊಟ್ಟರು, ನಾನು ಪ್ಲೇಟ್ ತೊಗೊಂಡೆ. ಆಮೇಲೆ ನಮ್ಮ ಅಣ್ಣನ ಪ್ಲೇಟ್ ನೋಡಿದ್ರೆ ಎಷ್ಟೊಂದು ಹಾಕ್ಬಿಟ್ಟಿದ್ದಾರೆ. ಆಮೇಲೆ ನನಗೂ ಅಷ್ಟೇ ಹಾಕ್ತಾರೆ ಅಂತ ನಾನು ಬೇಡ ಅಂತ ಹೇಳಿದೆ. ಆ್ಯಕ್ಚುಲಿ ನಾವು ಮನೇಲೇ ತಿಂಡಿ ತಿನ್ಕೊಂಬಂದಿದ್ವಿ. ಸೊ ಆಮೇಲೆ ಅಣ್ಣ ಇದು ನಾನೇನು ಒಂದೇ ಪ್ಲೇಟಲ್ಲಿ ತಿಂದು ಮುಗಿಸ್ಬಿಡೋಣ ಬಾ ಅಂತ ಅಲ್ಲ, ಸರಿ ಅಂತ ಅಣ್ಣನ ಪ್ಲೇಟಲ್ಲಿ ತಿನ್ನೋಕೆ ಹೋದರೆ ಅಂಕಲ್ ಆ ಪ್ಲೇಟ್ಗೂ ಇನ್ನೊಂದು ಸ್ವಲ್ಪ ಹಾಕ್ಬಿಡೋದ. ಆಮೇಲೆ ಹಂಗೂ ಕಷ್ಟಪಟ್ಟು ತಿಂದೆ. ಅಣ್ಣನೇ ಪಾಪ ಫುಲ್ ಖಾಲಿ ಮಾಡ್ದ. ಅಮ್ಮ ಎಲ್ಲ ಹಾಯ್ ಮಾಡಿ. ಹಾಂ, ಅಲ್ಲಿ ಬಿಸಿಲು ಬರ್ತೈತೆ ಕಣೆ. ಹಾಗೆ ಹಳೆ ಮನೆ ಹತ್ರ ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ಮಾಡ್ತಿದ್ರು. ಸೊ ಹಾಗೆ ಬಾಯ್ಸ್ ಎಲ್ಲ ಅಡುಗೆನ ಹೊಸ ಮನೆ ಹತ್ರ ತೊಗೊಂಡು ಹೋಗಕ್ಕೆ ಬಂದಿದ್ದರು. ಸೊ ಅಲ್ಲೇ ಹೊಸ ಮನೆ ಹತ್ರ ಪಕ್ಕದಲ್ಲಿ ತೋಟ ಇದೆ. ಸೊ ಅಲ್ಲೇ ಎಲ್ಲ ಊಟಕ್ಕೆ ಬಡ್ಸೋಕ್ಕೆಲ್ಲ ತೊಗೊಂಡು ಹೋಗ್ತಾಯಿದ್ರು ಅಡುಗೆನೆಲ್ಲ. ಸೊ ಇಲ್ಲಿ ಎಲ್ಲ ರೆಡಿ ಮಾಡ್ತಿದ್ದಾರೆ. ಹಾಗೆ ಇವರೆಲ್ಲ ನನ್ನ ಕಸಿನ್ಸು. ಸೊ ಹಾಗೆ ಇವರಿಬ್ಬರು ನನ್ನ ಅಂಗಿಸ್ತಾಯಿದ್ರು ವ್ಲಾಗು ಅದು ಇದು ಅಂತ. ಹಾಗೆ ಅತ್ತೆ ಅಡುಗೆಗೆಲ್ಲ ಪೂಜೆ ಮಾಡಿ ಬಾಕ್ಸ್ಗೆಲ್ಲ ಕಳಿಸ್ತಾಯಿದ್ರು. ಹಾಗೆ ನಮ್ಮ ಅತ್ತೆ ಬಗ್ಗೆ ಹೇಳಬೇಕು ಅಂದರೆ, ನನಗೆ ಮಿನಿಯೇಚರ್ಸ್ ಅಂದರೆ ಸಖತ್ ಇಷ್ಟ. ಅವ್ರು ದೊಡ್ಡದೇ ಇಟ್ಕೊಂಡ್ಬಿಟ್ಟಿದ್ದಾರೆ, ಅಷ್ಟು ಸಖತ್ತಾಗಿ ಕ್ರಿಯೇಟಿವ್ ಆಗಿ ಇಟ್ಟಿದ್ದಾರೆ. ಹಾಗೆ ಈ ಮಧ್ಯಾಹ್ನ ಊಟಕ್ಕಂತ ಬಂದ್ವಿ, ತೋಟದಲ್ಲೆಲ್ಲ ಇಟ್ಟಿದ್ರು. ಸೊ ಹಾಗೆ ತಟ್ಟೆಗೆಲ್ಲ ಹಾಕ್ಕೊಂಡು ಒಂದು ವ್ಲಾಗ್ ಮಾಡಿದೆ. ಇಲ್ಲಿ ನನ್ನ ಕಸಿನ್ ಹೇಳ್ತಿದ್ದಾನೆ, ವ್ಲಾಗ್ ಮಾಡ್ತೀಯ ಅಂದಿದ್ರೆ ತಟ್ಟೆ ಫುಲ್ ತುಂಬಿಸ್ಕೊಂಬರ್ತಿದ್ದೆ, ಖಾಲಿ ತಟ್ಟೆ ಅಂತ ತೋರಿಸ್ತಿದ್ಯಲ್ಲ. ಹಾಗೆ ಮತ್ತೆ ನಮ್ಮ ದೊಡ್ಡ ಮಾವನ ಮನೆಗೆ ಬಂದ್ವಿ. ಅಲ್ಲಿ ಬೆಕ್ಕು ಮರಿ ಹಾಕಿತ್ತಲ್ಲ, ನಮ್ಮಣ್ಣ, ನನ್ನ ತಮ್ಮ, ನಮ್ಮಮ್ಮ ಎಲ್ಲ ನೋಡಿರಲಿಲ್ಲ ಬೆಕ್ಕನ್ನ. ಸೊ ಅದನ್ನೆಲ್ಲ ಎತ್ಕೊಂಡು ಮುದ್ದಾಡ್ತಾಯಿದ್ರು. ಸೊ ನಮ್ಮಮ್ಮ ಯೂಶ್ವಲಿ ಸಣ್ಣ ಮರಿ ಇರ್ತಾ ಮಾತ್ರ ಅಷ್ಟು ಆಸೆ ಮಾಡೋದು, ದೊಡ್ಡಕ್ಕಿರ್ತಾ ಅವಳಿಗೆ ಅಷ್ಟು ಇಷ್ಟ ಆಗೋಲ್ಲ. ಸೊ ಸಣ್ಣಕ್ಕಿರ್ತಾ ಮಾತ್ರ ಅವಳು ಇಷ್ಟಪಡ್ತಾಳೆ. ಹಾಗೆ ನಮ್ಮ ಮಾವನ ಮನೆ ಒಂದು ಎಮ್ಮೆ ಕರ ಇದೆ, ಎಷ್ಟು ಜೋರಿದೆ ಅಂದರೆ ಅದು ಕಟ್ಟೆ ಮೇಲೆಲ್ಲ ಹತ್ಕೊಂಡು ನಿಂತ್ಕೊಂಡ್ಬಿಡುತ್ತೆ, ಅಷ್ಟು ಜೋರಿದೆ. ಹಾಗೆ ಇವರು ನಂದು ಕಸಿನ್ನು ಆಯಿತಾ, ಇವ್ರದ್ದು ರೀಸೆಂಟಾಗಿ ಮದುವೆ ಆಯಿತು. ಅವ್ರ ಮದುವೆ ಆದಾಗ ನಾನು ಸರಿಯಾಗಿ ವ್ಲಾಗೇ ಮಾಡಿಲ್ಲ ಅವ್ರದ್ದು ಅಂತೆಲ್ಲ ಹೇಳ್ತಿದ್ರು. ನೀನನ್ನು 3 ಕಡೆನಾದ್ರು ಸ್ಪಾಟ್ ಮಾಡಬೇಕು ವ್ಲಾಗಲ್ಲಿ ಅಂತೆಲ್ಲ ಅಂತಿದ್ರು. ಹಾಗೆ ಮತ್ತು ಕಾಫಿ ಟೀ ಎಲ್ಲ ತರ್ತಿದ್ರು. ಹಾಗೆ ಬಾಯ್ಸು ಬೈಕ್ ಹೊತ್ಕೊಂಡು ಆ ಕಡೆ ಮನೆ ಹತ್ರ ಕಾರೆಲ್ಲ ನಿಲ್ಲಿಸಿದ್ರು. ಸೊ ಅದನ್ನು ತರೋಕ್ಕೆ ಅಂತ ಹೋಗ್ತಿದ್ರು. ಹಾಗೆ ಇವ್ರ ಮನೆ ಬೆಕ್ಕಿದೆ ಅಲ್ಲ, ಮರಿನೆಲ್ಲ
ಜಾಸ್ತಿ ಹೊತ್ತು ಯಾರು ಎತ್ಕೊಂಡ್ರೆ ಆ ತಾಯಿ ಬಂದುಬಿಟ್ಟು ಎತ್ಕೊಂಡು ಹೋಗ್ಬಿಟ್ಟು ಬಾಕ್ಸಲ್ಲೆಲ್ಲ ಇಟ್ಕೊಳುತ್ತೆ. ಸೊ ನಾವು ಅದನ್ನೇ ನೋಡ್ತಾಯಿದ್ವಿ, ಹಿಂಗೆ ಎತ್ಕೊಂಡು ಹೋಗುತ್ತೆ ಅಂತೆಲ್ಲ ಮೇಲೆಲ್ಲ ಎತ್ತಿಟ್ಕೊಂಡಿದ್ವಿ, ಕೂರಿಸ್ಕೊಂಡಿದ್ವಿ, ಹಿಂಗೆ ಎತ್ಕೊಂಡು ಹೋಗುತ್ತೆ ನೋಡೋಣ ಅಂತ. ಆಮೇಲೆ ಫೈನಲಿ ಲಾಸ್ಟ್ಗೆ ಎರಡೂ ಎತ್ಕೊಂಡೋಗಿ ಬಾಕ್ಸ್ ಒಳಗೆ ಇಟ್ಕೊತು. ಸೊ ಇಟ್ ವಾಸ್ ನೈಸ್, ಚಂದ ಮಾಡಿ ಎತ್ಕೊಂಡೋಯ್ತು. ಈ ಮರಿನ ಚೂರು ಎತ್ಕೊಂಡ್ರೂ ಸಾಕು, ಆ ತಾಯಿನೂ ಫುಲ್ ಕೂಗ್ತಿತ್ತು ಮತ್ತು ಮರಿನೂ ಅಷ್ಟೇ ಚೂರು ಎತ್ಕೊಂಡ್ರೆ ಸಾಕು ಮ್ಯಾವ್ ಮ್ಯಾವ್ ಅಂತ ಕಂಟಿನ್ಯೂಸಾಗಿ ಕೂಗ್ತಿತ್ತು. ಸೊ ತಾಯಿ ಅಂತೂ ಸುಮಾರು ಹೊತ್ತು ನೋಡ್ತು ಬಿಡ್ತಾರಾ ಇಲ್ವಾ ಕೆಳಗೆ ಅಂತ. ಆಮೇಲೆ ಫೈನಲಿ ಬಂದುಬಿಟ್ಟು ಎರಡೂ ಎತ್ಕೊಂಡೋಯ್ತು. ಆ್ಯಕ್ಚುಲಿ ಸೋಫಾ ಮೇಲೆ ಇಟ್ಕೊಂಡೋಗಿ ಎತ್ಕೊಂಡೋಗ್ಲಿಲ್ಲ ಆಯಿತಾ, ಕೆಳಗೆ ಬಿಟ್ಮೇಲೆ ಎರಡು ಮರಿನೂ ಎತ್ಕೊಂಡೋಗಿ ಬಾಕ್ಸ್ ಒಳಗೆ ಇಟ್ಕೊತು. ಫಸ್ಟ್ ಸ್ಟಾರ್ಟಿಂಗಲ್ಲೇ ಇದನ್ನ ಎತ್ಕೊಂಡೋಯ್ತು. ಇನ್ನೊಂದು ಮರಿನ ತುಂಬ ಹೊತ್ತಾದರೂ ಎತ್ಕೊಂಡೇ ಹೋಗಲಿಲ್ಲ. ಆಮೇಲೆ ನೋಡೋಣ ಬರುತ್ತೇನೋ ಅಂತ ಅಂದ್ಕೊಂಡ್ವಿ, ಬಟ್ ಬರಲಿಲ್ಲ. ಆಮೇಲೆ ತುಂಬ ಹೊತ್ತಾದ್ಮೇಲೆ ಸ್ವಲ್ಪ ದೂರ ತೊಗೊಂಡೋಗ್ಬಿಟ್ಟೆ. ಆಮೇಲೆ ಬಂದುಬಿಟ್ಟು ಅದು ಕರ್ಕೊಂಡೋಗಿ ಬಾಕ್ಸಲ್ಲಿ ಇಟ್ಕೊತು. ಇಷ್ಟು ಕ್ಯೂಟ್ ಇರ್ತಾವಲ್ಲ, ಲೈಕ್ ಆ್ಯನಿಮಲ್ಸ್ ಅಂದರೆ ಇಷ್ಟು ಕ್ಯೂಟು. ಹಾಗೆ ನಮ್ಮ ಮಾವ ಈ ಬೆಕ್ಕಿಗೆಲ್ಲ ಪೆಡಿಗ್ರಿ ಹಾಕ್ತಾರೆ ಆಯಿತಾ. ಸೊ ನಮ್ಮ ಮಾವ ಕರೀತಾ ಇದ್ರು, ಮಿಂಟಿ ಬಾ ಪೆಡಿಗ್ರಿ ಹಾಕ್ತೀನಿ ಅಂತ. ಅಷ್ಟರಲ್ಲಿ ನಮ್ಮ ಅತ್ತೆ ಇದ್ದವರು, ಇರಿ ಒಂದು ನಿಮಿಷ ಅದು ಮರಿನ ಎತ್ಕೊಂಡೋಗಿ ಆಗ್ತಿದೆ ಅಂತೆಲ್ಲ ಅಮ್ಮ ಹೇಳ್ತಿದ್ರು. ಪೆಡಿಗ್ರಿ ಹಾಕ್ತೀವಿ ಬಾ ಅಂದರೆ ಸಾಕು ಓಡಿ ಹೋಗುತ್ತೆ ನಮ್ಮ ಮಾವನ ಹತ್ರ. ನಾನು ಟೀ ಲೋಟ ಇಟ್ಕೊಂಡು ಕೂತೇನೆ. ಅಡ್ಡಿಲ್ಲ ಬಾಯ್ ಮಾಡ್ರಿ. ಬಾಯ್ ಬೈತಲ್ಲ ಇದಾವೆ.